ಈಗ ವಿದ್ಯಾರ್ಥಿಗಳೇ, ನವೋದಯ ಬೇಸಿಕ್ ಅಭ್ಯಾಸ ಇದು. ಈಗ ನಿಮಗೆ ನಾನು ಮಾದರಿ ಕೊಟ್ಟೀನಿ. ಈಗ ನಾನು ದೂರ ಸರಿತನು ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸ್ರಿ. ಬಿಡಿಸೋದು ಆದಿಂದ ಏನು ಮಾಡಬೇಕು, ವಿಡಿಯೋ ಆನ್ ಮಾಡಬೇಕು. ಇದನ್ನು ದಿನಾಲೂ ವಿಡಿಯೋಗಳನ್ನು ನೋಡೋದ್ರಿಂದ ಟೆಲಿಗ್ರಾಮ್ ಕ್ಲಾಸ್ನಾಗ ನೀವು ಈ ಅಭ್ಯಾಸಗಳನ್ನು ನೋಡಿದಿರಿ ಅಂತಂದ್ರೆ ಸಾಕಷ್ಟು ನಿಮಗೆ ಅಭ್ಯಾಸ ಮಾಡಿ ಬರೆಯೋದಕ್ಕಿಂತಲೂ ಸುಮ್ಮನೆ ವಿಡಿಯೋಗಳನ್ನು ನೋಡ್ಕೊತ ಕೊಡೋದ್ರಿಂದ ನೀವು ಮುಂದೆ ಕೂತಾಗ ಅದಾಗ್ತದೆ ನೋಡು ಉತ್ತರ, ಇದಾಗ್ತದೆ ನೋಡು ಉತ್ತರ, ಎಷ್ಟು ಇಂಟ್ರೆಸ್ಟ್ ಬರ್ತದೆ ಅದನ್ನು ನೀವು ಮೊದಲು ಏನು ಮಾಡಬೇಕು, ಕಲಿಬೇಕನ್ನೋ ಭಾವನಾದಿಂದ ನೋಡ್ಕೊಳ್ರಿ. ಈ ಅಭ್ಯಾಸ ತಿಳಿಬೇಕಾದ್ರೆ 30 ತನಕ ಮಗ್ಗಿ ಬಂದಿರಬೇಕು, ಭಾಗಾಕಾರ ಲೆಕ್ಕ ಬಂದಿರಬೇಕು, ಸ್ವಲ್ಪ ಲಸ ಮಸ ಬಂದಿರಬೇಕು. ಆ ಗಣಿತಗಳನ್ನು ನೀವು ಏನಾದರೂ ಬೇಸಿಕ್ ಕಲ್ತು ಬಂದ್ರೆ ಇದು ಬೇಗನೆ ಅಭ್ಯಾಸ ತಿಳಿಲಿಕ್ಕೆ ಚಾಲು ಆಗ್ತದೆ. ತಿಳಿತಲ್ಲ? ಈಗ ನಾ ದೂರ ಸರಿತಾನು ವಿಡಿಯೋ ಮ್ಯೂಟ್ ಮಾಡಿರಿ, ವಿಡಿಯೋ ಮ್ಯೂಟ್ ಮಾಡಿ ಲೆಕ್ಕ ಬಿಡಿಸ್ರಿ. ಬಿಡಿಸೋದಾದಿಂದ ಏನು ಮಾಡಬೇಕು, ವಿಡಿಯೋ ಆನ್ ಮಾಡಿ. ಓಕೆ, ವಿಡಿಯೋ ಆನ್ ಮಾಡಿರಿ. ನಾ ಬಂದನು ಎಲ್ಲರೂ ಲಕ್ಷ ಕೊಟ್ಟು ಬೋರ್ಡ್ ಕಡೆ ನೋಡ್ರಿ. ತಿಳಿತಲ್ಲ? ಈಗ ಸರ್ ಇಲ್ಲ ಅಂತ ತಿಳ್ಕೊಂಡು ಕಿಸಿಂದ ಕೇರ್ಲೆಸ್ ಮಾಡಬಾರ್ದು ಅಭ್ಯಾಸ. ಕ್ಲಾಸ್ ರೂಮ್ದಾಗ ಹಿಂಗೆ ಹೇಳ್ತದ, ನಾ ವಿಡಿಯೋನು ಹಾಗೆ ಅಭ್ಯಾಸ ಹೇಳ್ತದ, ಕ್ಲಾಸ್ ರೂಮ್ದಾಗೂ ನಾ ಹಾಗೆ ಅಭ್ಯಾಸ ಹೇಳ್ತಿದ್ದೆ. ಈಗ ನೋಡ್ರಿ, ನಾ ತಿಳಿಸುವಾಗ ಬೋರ್ಡ್ ಕಡೆ ನೋಡ್ಬೇಕು ನೀವು ವಿದ್ಯಾರ್ಥಿಗಳು. ಯಾಕಂದ್ರೆ ನೀವು ಚಿಕ್ಕ ಮಕ್ಕಳಲ್ಲ, ಆಮೇಲೆ ಬರ್ಕೊಳಕಂತಾರೆ. ಈಗ ನಿಮ್ಗೆ ನಾ ತಿಳಿಸಿದ ಉತ್ತರ ಅಷ್ಟೇ ಕರೆಕ್ಟ್ ಬಂದಿತ್ತು ಅಂತಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತದೆ ನೋಡ್ರಿ. ಅಲ್ಲಿ ನಿಮ್ಮ ಮಗ್ಗಲ್ಲಿ ಕೂತ ಪೇರೆಂಟ್ಸ್ಗಳಿಗೂ ಖುಷಿ ಆಗ್ತದೆ, ಟೀಚರ್ಸ್ ಕೂತು ನೋಡಿದ್ರೆ ಅವ್ರಿಗೂ ಖುಷಿ ಆಗ್ತದೆ. ಇದು ಎಲ್ಲರಿಗೂ ಉಪಯೋಗದ. ಇದನ್ನು ನೀವು ಕೋಚಿಂಗ್ ತೊಗೊಂಡು ಬೇಕಾದ್ರೆ ಕೋಚಿಂಗ್ ಕ್ಲಾಸ್ಗೆ ಹೋಗ್ಬೋದು. ಈ ವಿಡಿಯೋಗಳು ಯಾರ ಹತ್ತಾರ ಇರ್ತಾವೆ ನೀವು ಅಲ್ಲಿ ಟ್ಯೂಷನ್ಗೆ ಸಹಿತ ಹೋಗ್ಬೋದು. ಅದಕ್ಕೆ ನಾ ಮಾಡಿದ್ದಿದ್ದು ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ನವೋದಯ ಅಂತ ತಿಳ್ಕೊಂಡೆ. ನವೋದಯ ಏನು ಟೆಲಿಗ್ರಾಮ್ ಕ್ಲಾಸ್, ನೀವು ಮನೆಯಾಗ ಕೂತ ಅಭ್ಯಾಸ ಮಾಡ್ಬೋದು. ಬೇಡ ಒಬ್ಬರು ಶಿಕ್ಷಕರು ರಿಟೈರ್ಡ್ ಆದವ್ರು ಅಲ್ಲಿ ವಿಡಿಯೋಗಳು ನೋಡ್ತಾರೆ, ಅವರು ಮೊದಲೇ ಶಾಣ್ಯರು ಇರ್ತಾರೆ, ಏನು ಅಭ್ಯಾಸ ಕೊಡ್ಬೇಕು ಅನ್ನೋದು ನೋಡ್ಕೊಂಡು ಹೇಳ್ಬಿಡ್ತಾರೆ. ಅವ್ರ ಕಡೆ ಆದ್ರಂತೂ ತೀರಾ ಸರಳ ಆಗ್ತದೆ ನಿಮಗೆ. ಈಗ ಲಕ್ಷ ಕೊಟ್ಟು ನೋಡ್ರಿ, ನಾ ತಿಳಿಸ್ತಾನೆ. ಈಗ ನೋಡ್ರಿ, ಈಗ 6 ಅಂಕೆಯ ದೊಡ್ಡ ಸಂಖ್ಯೆ ನವೋದಯದ 1 2 3 4 5 6 ಅಂಕೆಯ ದೊಡ್ಡ ಸಂಖ್ಯೆ ಮೊದಲು ಬರ್ಕೊಡ್ರಿ ನೀವು. ಆಮೇಲೆ ಏನು ಹೇಳ್ಯಾನ, 4 ಬೇರೆ ಬೇರೆ, 1 2 3 4 4 ಬೇರೆ ಬೇರೆ ಅಂದ ನಾವು. ಅಂದಾಗ ಇದನ್ನ ಹಂಗೆ ಇಡಬೇಕಿದೆ. ಇದನ್ನು 9 ಒಂದು ಹಿಡಿಯಬೇಕಲ್ಲ. ಉತ್ತರ ಆನ್ಸರ್ ಈ 9 ಹಿಡೀರಿ, ಈ 9 ತಗೊಳ್ರಿ, ಈ 9 ಒಂದು ಹಿಡಿಯಬೇಕು ನೀವು. ಇದು 1 ಕಡಿಮೆ ಮಾಡ್ರಿ 8 ಆಯ್ತು, ಇದನ್ನು 1 ಕಡಿಮೆ ಮಾಡ್ರಿ 7 ಆಯ್ತು, ಇದನ್ನೊಂದು ಕಡಿಮೆ ಮಾಡ್ರಿ 6 ಆಯ್ತು. ಉತ್ತರ ಹುಡುಕ್ಯಾಡ್ರಿ ನೋಡ್ರಿ. 9 9 8 7 6 ಉತ್ತರ ಸಂಖ್ಯೆ ಬಿ. ನೋಡಿ, ಈಗ ನಿಮ್ದು ಕರೆಕ್ಟ್ ಆಗಿತ್ತಾರೆ ಎಷ್ಟು ಖುಷಿ ಆಗ್ತೀರಿ ನೋಡ್ರಿ ನೀವು. ನೋಡ್ರಿ ನೀವು ಮನೆಯೊಳಗೆ ಲ್ಯಾಪ್ಟಾಪ್ದಾಗ ಅದು ನೀವು ಲಕ್ಷ ಕೊಟ್ಟು ನೋಡ್ರಿ. ಈ ಗಣಿತಗಳು ಎಷ್ಟು ಕ್ಲಿಯರ್ ಕೊಟ್ಟನಂದ್ರೆ ನೋಡ್ರಿ ನೀವು. ಈಗ ನೋಡ್ರಿ, 5 ಅಂಕೆಯ ಬೇರೆ ಬೇರೆ ಅದ. 5 ಅಂಕೆಯ ದೊಡ್ಡ ಸಂಖ್ಯೆ ಬರ್ಕೋರಿ. 1 2 3 4 5. ಅವ 2 ಬೇರೆ ಬೇರೆ ಹೇಳ್ಯಾನ. ಅವಾಗ ಏನು ಮಾಡಬೇಕು, 9 ಇಡ್ರಿ, 9 ಇಡ್ರಿ, 9 ಇಡ್ರಿ, ಈ 9 ಒಂದು ಇಡ್ರಿ, 1 ಅಂಕಿ ಕಡಿಮೆ ಮಾಡಿ ಇಟ್ಬಿಡ್ರಿ. ನೋಡಿ, 2 ಬೇರೆ ಬೇರೆ ಎಷ್ಟಾಯ್ತು, 9,99,900, 9,99,998. ಒಂದು ಸ್ವಲ್ಪ ಸ್ಥಾನ ಬೆಲೆ ಹಾಕಿಲ್ಲ ಅಂದ್ರೆ ಏನು ಇದು ಮಾಡ್ಕೋಬೇಡ್ರಿ, ಸ್ವಲ್ಪ ತಿದ್ಕೊಡ್ರಿ. ಉತ್ತರ ಸಂಖ್ಯೆ ಎ. ನೋಡು ಎಷ್ಟು ಸರಳವಲ್ಲ ಯಾಕ. ಇದು ನೀವು ಮಾಸ್ಟರ್ ಗೈಡ್ ಬುಕ್ಕ ತಗೊಂಡ್ರಿ ಅಂತಂದ್ರೆ ಎಲ್ಲ ಕ್ವಶನ್ ಪೇಪರ್ಗಳು ನಿಮಗೆ ತಿಳಿಬೇಕು ಅಂದ್ರೆ ಮಾಸ್ಟರ್ ಗೈಡ್ ತಗೋಬೇಕು. ಇದು ತಿಳಿಬೇಕಂದ್ರೆ KP ಧರಿಗೌಡರು ನವೋದಯ ಚಾಲೆಂಜ್ ತೊಗೊಂಡು ಕೊಡಬೇಕು. ನವೋದಯ ಚಾಲೆಂಜ್ ಬುಕ್ಕನ್ನು ತೊಗೊಂಡ್ರೆ ಅತಿ ಚಲೋ, ಅತಿ ಬೆಸ್ಟ್ ಗಣಿತ ಅದರನ್ನೇ ಭಾಳ ಬೀಳ್ತಾವ. ಇನ್ನು ಕ್ವಶನ್ ಪೇಪರ್ ರಿವಿಷನ್ ಬೇಕಂದ್ರೆ B ಪ್ರಕಾಶನ್ ಅವ್ರು ತಗೊಳ್ರಿ. ಬುಕ್ಕ ಮಾತ್ರ ತೊಗೊಳ್ಳೇಬೇಕು ನೀವು. ಇದು ನವೋದಯ ಚಾಲೆಂಜ್ ಏನದಲ್ಲ ಭಾಳ ಬೆಸ್ಟ್ ಅದ ಬುಕ್. ಅದನ್ನು ಉಪಯೋಗ ಮಾಡಿರಿ. ಆಮೇಲೆ ಮಾಸ್ಟರ್ ಗೈಡ್ ಏನದ ಕ್ವಶನ್ ಪೇಪರ್ ಯೂಸ್ ಮಾಡಿರಿ. ಇದು ನವೋದಯ ಚಾಲೆಂಜ್ ಉಪಯೋಗ ಮಾಡಿದರೆ ಇದ ಗಣಿತ ತಿಳಿತದೆ. ಆಮೇಲೆ 250 ಗಣಿತಗಳು ಕ್ವಶನ್ ಪೇಪರ್ಗಳನ್ನು ನೀವು ಮಾಸ್ಟರ್ ಗೈಡ್ ನೋಡ್ಬೇಕು. ಥ್ಯಾಂಕ್ ಯು ಬೈ. ಚೆನ್ನಾಗಿ ಬರ್ಕೋಬೇಕು ಫೇರ್ದಾಗ. ನೋಡ್ರಿ ಚೆನ್ನಾಗಿ ಆಗಿದಿಲ್ಲ. ಓಕೆ, ಬರ್ಕೊಡ್ರಿ ಫೇರ್ದಾಗ.